नमस्कार, मैं हूं नरेंद्र घाटे और आप देख रहे हैं बैंगलोर समाचार। भारत के समुद्री खाद्य और मत्स्य उद्योग यानी फिशरीज इंडस्ट्री के लिए बैंगलोर से एक बहुत बड़ी और राहत भरी खबर सामने आ रही है। इंडियन मरीन इंग्रेडिएंट्स एसोसिएशन यानी IMAA ने एक बड़ा फैसला लेते हुए कर्नाटक स्टेट फिशरी इंप्रूवमेंट प्रोजेक्ट यानी FIP को अपने राष्ट्रीय अभियान में शामिल करने का आधिकारिक ऐलान कर दिया है। बैंगलोर के द प्राइड होटल में आयोजित एक प्रेस कॉन्फ्रेंस के दौरान ये ऐतिहासिक हस्तांतरण हुआ। यशस्वी फिश मील एंड ऑयल कंपनी के श्री उदय सालियान ने औपचारिक रूप से कर्नाटक FIP की जिम्मेदारी IMAA के राष्ट्रीय अध्यक्ष डॉक्टर मोहम्मद दाऊद साइट को सौंपी। IMAA का मानना है कि वन इंडिया वन फिशरी इंप्रूवमेंट प्रोजेक्ट के तहत देश भर में टिकाऊ और वैज्ञानिक तरीके से मछलियों के संरक्षण को बढ़ावा मिलेगा। इससे न केवल अंतर्राष्ट्रीय बाजारों में भारतीय समुद्री सामग्री यानी मरीन इंग्रेडिएंट्स की साख मजबूत होगी, बल्कि हमारे मछुआरों और इस क्षेत्र से जुड़े हजारों परिवारों की आजीविका भी सुरक्षित होगी। IMAA के अध्यक्ष डॉक्टर दाऊद साइट ने कहा, ನ್ಯಾಷನಲ್ ಫಿಶರೀಸ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ನಾವೆಲ್ಲ ಇಂಡಿಯನ್ ಮರೀನ್ ಇಂಗ್ರೀಡಿಯೆಂಟ್ ಅಸೋಸಿಯೇಷನ್ ಅಂತ ಹೊರಗಡೆ ನಾವೆಲ್ಲರೂ ಫಿಶ್ ಮೀಲ್ ಫಿಶ್ ಆಯಿಲ್ ಪ್ರೊಡ್ಯೂಸರ್ಸು ಲಾಸ್ಟ್ 3 ವರ್ಷದಿಂದ IMAA ವರ್ಕ್ ಮಾಡ್ತಾ ಇದೆ. ಇದರಲ್ಲಿ ಏನಾಗಿತ್ತಂದ್ರೆ ಕೆಲವೊಂದು ಮಿಸ್ಕಾನ್ಸೆಪ್ಷನ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಿಕೊಂಡು ಮೊರಟೋರಿಯಂ ಇತ್ತು, ಅದನ್ನು ಹೆಚ್ಚಿ ಕೆಪಾಸಿಟಿ ಫಿಕ್ಸೇಷನ್ ಮಾಡಿಸಿ ನಮ್ಮ ಸಸ್ಟೈನೇಬಲ್ ಎಫರ್ಟ್ಸು ನಾವು ಸಸ್ಟೈನೇಬಲ್ ಬಟ್ ಇದು ಯಾರು ಅಸೋಸಿಯೇಷನ್ ಇರಲಿಲ್ಲ, ಏನು ಹೇಗೆ ಅಂತ ಕೇಳೋರು ಆಗ ನ್ಯಾಷನಲ್ ಲೆವೆಲಲ್ಲಿ. ಇದೇನಾಗಿದೆ ಅಂದರೆ ಕೆಲವೊಂದು ಕಡೆ ಫಿಶ್ ಮೀಲ್ ಅಂದರೆ ನಾವು ಓವರ್ ಫಿಶಿಂಗ್ ಮಾಡ್ತೀವಿ ಅಂತಾರೆ, ಬಟ್ ವಿ ಆರ್ ಅಂಡರ್ ದಿ ರೆಗ್ಯುಲೇಷನ್ಸ್ ಆ್ಯಕ್ಟ್ಸ್. ಓವರ್ ಫಿಶಿಂಗು ಇಲ್ಲ, ವಿ ಆರ್ ಸಸ್ಟೈನೇಬಲ್, ವಿ ಆರ್ ನಾಟ್ EU, ವಿ ಆರ್ ನಾಟ್ ಇನ್ ಸೀ ಫುಡ್ ಫ್ರಾಡ್, ವಿ ಆರ್ ವಿತ್ ಇನ್ ಅವರ್ ಮ್ಯಾಕ್ಸಿಮಮ್ ಸಸ್ಟೈನೇಬಲ್ ಈಲ್ಡ್. ರೈಟ್ ನಾವು ವಿ ಹ್ಯಾವ್ ಆಲ್ರೆಡಿ ಸೈನ್ WTO ಅಗ್ರಿಮೆಂಟ್ ಎಲ್ಲ ಆಗಿದ್ದು ನಮ್ಮಲ್ಲೇ ಅನ್ಸಸ್ಟೈನೇಬಲ್ ಅಂತ ಹೇಳಿಸ್ತಾ ಇದ್ರು. ಆಗ ಅಸೋಸಿಯೇಷನ್ ಬಂದು ರಿಸರ್ಚು ಸೈಂಟಿಸ್ಟ್ ಜೊತೆಗೆ ತಂದು ಇವತ್ತು ಒಂದು ಒಳ್ಳೆ ಸ್ಥಿತಿಗೆ ಬಂದಿದ್ದೀವಿ. ಬಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬಂತು. ಸ್ಟ್ಯಾಂಡರ್ಡ್ಸ್ ಅವ್ರು ಹೇಳೋದೇನೆಂದರೆ ನಮ್ಮ ಸ್ಟ್ಯಾಂಡರ್ಡ್ಸ್ ನೀವು ಫಾಲೋ ಮಾಡಬೇಕು, ನಮಗೆ ನಮ್ಮ ಬಯರ್ಸ್ ಡ್ರಿವನ್ ಅಂತಾರೆ, ಅವ್ರು ಇಲ್ಲಾಂದರೆ ನಿಮ್ಮಲ್ಲಿ ತಗೊಳ್ಳೋದಿಲ್ಲ. ಆ ಸ್ಟ್ಯಾಂಡರ್ಡ್ಸ್ ನಾವು ಡೆವಲಪ್ ಮಾಡೋಕ್ಕೆ ನೋಡ್ತಾ ಇರುವಾಗ ಅವ್ರು ಫ್ರಾಗ್ಮೆಂಟೇಷನ್ ಮಾಡಿಸಿದ್ರು. ಆ ಫ್ರಾಗ್ಮೆಂಟೇಷನ್ಸಲ್ಲಿ ಏನಾಯ್ತಂದರೆ ದೊಡ್ಡ ಲಾರ್ಜರ್ ಎಫರ್ಟ್ಸು ನಿಂತೋಯ್ತು. ಆಗ ನಮ್ಮ ಉದಯ್ ಕುಮಾರ್ ಸಾಲಿಯಾನ್ ಅವರು ಯಶಸ್ವಿ ಇವರೊಂದು ಅಕ್ವೈರ್ ಮಾಡ್ಕೊಂಡಿದ್ರು, ಮತ್ತು ಮಹಾರಾಷ್ಟ್ರದಲ್ಲಿ ಇನ್ನೊಬ್ರು ಅವರಿಬ್ಬರನ್ನು ಮಾತಾಡಿದ್ವಿ. ಇವರಿಬ್ಬರನ್ನ ಉದಯ್ ಅವರು ಒಪ್ಪಿದ್ರು, ನಾವು ಎಲ್ಲ ಇದಕ್ಕೆ ಕಂಟಿನ್ಯೂ ಮಾಡಿ ಮೂವ್ ಮಾಡೋಣ ಮುಂದೆ ಅಂತ. ಸೊ ಈಗ ನಾವು ವೆಸ್ಟ್ ಕೋಸ್ಟ್ ಈಸ್ಟ್ ಕೋಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಕ್ಕೆ ಇವತ್ತು ಅನೌನ್ಸ್ಮೆಂಟ್ ಮಾಡೋಕ್ಕೆ ಬಂದಿರೋದು. ಹೀಗೆ ಇವರು ನಮಗೆ ಜಾಯ್ನ್ ಆಗಿದ್ದಾರೆ. ಆ್ಯಕ್ಚುಲಿ ಇವರು ನಮ್ಮವರೇ, ನಮ್ಮ ಮೆಂಬರೇ ಇದ್ದಿದ್ದು. ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕಂಡೀಷನ್ ಹಾಕ್ತಾರೆ, ಯು ವಾಂಟ್ FIP ರೆಸಿಗ್ನೇಷನ್ ಮಾಡಿ ಅಂತಾರೆ. ಬಟ್ ಈಗ ಅದೆಲ್ಲ ಸಾರ್ಟ್ ಔಟ್ ಆಗಿದೆ. ಇವತ್ತು ಉದಯ್ ಕುಮಾರ್ ಸಾಲಿಯಾನ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. He has taken a very good decision in the interest of the nation. ಇವತ್ತು ನಾವು ಬಂದು ಇಲ್ಲಿ ಕೂತಿ ಅನೌನ್ಸ್ ಮಾಡ್ತಾ ಇದ್ದೀವಿ ಫಾರಿನರ್ಸ್ಗೆ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ನೀವು ಫ್ರಾಗ್ಮೆಂಟ್ ನಮಗೆ ಮಾಡೋಕ್ಕಾಗುವುದಿಲ್ಲ. ಈಗ ಮಹಾರಾಷ್ಟ್ರ ಅವರು ಬರ್ಬೋದು, ಭವಿಷ್ಯ ಭಾಳ ಬೇಗ ಬರ್ಬೋದು. ಇನ್ನೊಂದು ನಮ್ಮ ಕುರೇಶ್ ಟೋಟಾ ಅವರಿದ್ದಾರೆ, ಅವರು ಒಂದು 3 ವರ್ಷ ಕಷ್ಟ ಬಿದ್ದಿದ್ದಾರೆ. ಫಿಪ್ ಅಂತ ಸಿಗುವುದೇ ಇಲ್ಲ, ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಏನೂ ಆಗಿಲ್ಲ. ಇವತ್ತು ಇದಾಯ್ತಲ್ಲ, ಇವಾಗ ಎಲ್ಲರಿಗೂ ಸಿಗುತ್ತೆ, ಎಕ್ಸ್ಟೆಂಡ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ, ಸಪ್ರೇಟೇ ಇರುವುದಿಲ್ಲ. ಆಗ ಅವ್ರಿಗೂ ಒಂದು ಪಾಠ ಕಲಿಸಕ್ಕೆ ಆಗತ್ತೆ. ಯಾರೋ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡಿಬಿಟ್ಟು ಸರ್ಟಿಫಿಕೇಶನ್ ಮಾಡ್ತಾ ಇದಾರಲ್ಲ, ಇವಾಗ ನಮ್ಮ ದೇಶದಲ್ಲೂ ಗೊತ್ತಾಗಿದೆ ನಮಗೆ ಫ್ರೇಮ್ವರ್ಕ್ಸ್ ಬೇಕು, ಅವೆಲ್ಲ ಆಗ್ತಾ ಉಂಟು. ಇದರಿಂದ ದೇಶಕ್ಕೆ ಬಹಳ ಒಳ್ಳೇದಾಗತ್ತೆ. ಈ ಸೆಕ್ಟರ್ ಇಂದಾನೇ ಇವತ್ತು ನಮ್ಮ ಅಕ್ವಾಕಲ್ಚರ್ ಬೆಳೆದಿರೋದು. ಫಿಶ್ ಮೀಲ್ ಇಲ್ಲದೆ ಇರಿದ್ರೆ ನಮ್ದು ಡೆವಲಪ್ ಆಗ್ತಾ ಇರಲಿಲ್ಲ. ನಮ್ಮಲ್ಲಿರೋದು 3 ಫಿಶ್ ಮೀಲ್, 1ರಿಂದ ನಾವು ಇವತ್ತು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರು. 2 ಭಾಗ ಬಂದು ನಮ್ಮಿಂದ ತಗೊಂಡು ಹೋಗ್ತಿದ್ದಾರೆ. ಯಾರು? ಅವ್ರ ತವಾನು ಓಷನ್ ಇದೆ, ಅವ್ರ ತವಾನು ಮೀನಿದೆ, ಅವ್ರ ತವಾನು ಫೀಡ್ ಇದೆ, ಅವ್ರ ತವಾನು ಕಲ್ಚರ್ ಇದೆ. ನಮ್ದು ಏನಕ್ಕೆ ತಗೊಂಡು ಹೋಗ್ತಿದ್ದಾರೆ ಅವರು? ಅದು ಹೈ ವ್ಯಾಲ್ಯೂ ಫೀಡ್ ಮಾಡೋಕ್ಕಾಗತ್ತೆ. ಕಾರ್ನಿವರಸ್ ಫೀಡ್ಗೆ ಫಿಶ್ ಮೀಲ್ ಬೇಕು. ಅವ್ರೇನು ಮಾಡ್ತಿದ್ದಾರೆ, ತಗೊಂಡೋಗಿ ಅವ್ರು ಕಾರ್ನಿವರಸ್ ಫೀಡ್ ಮಾಡಿ 1 kg ಫಿಶ್ ಮೀಲ್ಗೆ 6 kg ಫೀಡ್ ಆಗುತ್ತೆ, ಅವ್ರು ಮಾಡ್ತಿದ್ದಾರೆ. ಅದನ್ನು ನಾವೀಗ ಮೋದಿಜಿ ಅವ್ರ ತವ ಒಂದು ಇದು ಕೊಟ್ಟಿವಿ ಪ್ರೆಸೆಂಟೇಷನು. ನಾವು 1 kg ಫಿಶ್ ಮೀಲ್ ಏನಕ್ಕೆ ಮಾರಬೇಕು, ನಾವು 6 kg ಮಾರೋಣ ಫೀಡು, ಪ್ರೀಮಿಯಂ ಫೀಡ್ 6 kg ಮಾಡಿದ್ರೆ ಆರಷ್ಟು ರೆವಿನ್ಯೂ ಆಯ್ತಾ, 50,000 ಕೋಟಿ ಬರ್ತಾ ಇದೆ, 3 ಲಕ್ಷ ಕೋಟಿ ಆಗ್ಬೋದು. ಹಾಗೆ ಇದರಲ್ಲಿ ವರ್ಕ್ ಮಾಡ್ತೀವಿ. ಈ ಕೊಲಾಬ್ರೇಷನ್ ಇಂದ ಈ ಎಫರ್ಟ್ಸ್ ಎಲ್ಲ ಪೂರ್ತಿ ಆಗುತ್ತೆ. ವಿಷನ್ ಮೋದಿಜಿ, ವಿಷನ್ ಪಿಯೂಷ್ ಗೋಯಲ್ ಜಿ,
ಎಲ್ಲ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ 2031 ಅದರಿಂದ ನಾವು ಹೋರಾಡ್ತಿದ್ವಿ. ಅಲ್ಲ, ನಮ್ಮ FIP ಈಗ ದೇಶದ ಎಲ್ಲ ಫಿಶ್ ಮಿಲ್ಗಳಿಗೆ, ಎಲ್ಲ ರಾಜ್ಯಗಳಿಗೆ ಹಂಚುವ ನಮ್ಮ ರಾಜ್ಯ ಮತ್ತು ಎಲ್ಲ ರಾಜ್ಯಕ್ಕೂ ಹಂಚುವ ಇದಿದೆ. ನಮ್ಮ ಮಾನ್ಯ ಅಧ್ಯಕ್ಷರ ಆಡಳಿತ ಮತ್ತು ಅವರ ಒಂದು ಮನಸ್ಸಿನ ಆಸೆ ಅಂತೆ ಎಲ್ಲ ರಾಜ್ಯಗಳಿಗೂ ವಿಸ್ತರಿಸ್ತಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಪ್ರಾಜೆಕ್ಟ್, ಒನ್ ಇಂಡಿಯಾ ಒನ್ FIP. ಸೊ ಅದಕ್ಕೆ ನಾವು ತನುಮನದಿಂದ ಸಹಕಾರ ಮಾಡ್ತೇವೆ. ಟು ಬಿ ದ ಪಾರ್ಟ್ ಆಫ್ ಯಶಸ್ವಿ ಮಾಡಿದ್ದು ಕೆಲಸ, ಅವರು ಮಾಡಿದ್ದು ಇದು ಫಿಪ್, ಅದರಲ್ಲಿ ದಾವೂದು ಸಹ ಎಫರ್ಟ್ ಉಂಟು. ಅವರು ಸಹ ಒಂದು ಒಳ್ಳೆ ಗುಡ್ ಥಿಂಗ್ ಅಬೌಟ್ ದಿಸ್ ಫಿಪ್ ಇಸ್ ಇಟ್ ಇಸ್ ಎಕ್ಸ್ಟೆಂಡೆಡ್ ಟು ಎಂಟೈರ್ ಇಂಡಿಯಾ, ನಾಟ್ ಲೈಕ್ ಅ ಫಿಪ್ ಇನ್ ಮಹಾರಾಷ್ಟ್ರ ವಿಚ್ ಇಸ್ ನಾಟ್ ಎಕ್ಸ್ಟೆಂಡೆಡ್ ಎಟ್ ಆಲ್. It is run by only 2 people. But this FIP will be run with all the manufacturers of India under the board of IMIA.